ಜೀವನ ಪೂರ್ತಿ ನಿನಗ್ ಚಿಕ್ಕ ಕಷ್ಟನೂ ಬರ್ದಿರೋ ಥರ ನೋಡ್ಕೋಬೇಕು ಅಂತ ಒಬ್ಬ ಗಂಡನ್ ಥರ ಅಲ್ದೆ ಒಬ್ಬ ಫ್ರೆಂಡ್ ಥರ ಎಲ್ಲ ಶೇರ್ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದೆ, ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನ್ನ ನಂಬಿಕೆಗಳನ್ನೆಲ್ಲ ಎಡಗಾಲಲ್ಲಿ ಒದ್ದು ಇಂಥ ಕೀಳ್ ಮಟ್ಟಕ್ಕೆ ಇಳಿತೀಯ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ ಜೊತೆ ಸೇರಿ ನಡೆಸಿರೋ ಈ ಕೆಲ ದಿನಗಳ ಪ್ರಯಾಣ ನನ್ಗೆ ಈ ಜೀವನಕ್ಕಾಗೋಷ್ಟು ಅವಮಾನ ಮಾಡಿದೆ. ಹಾಗನ್ಬೇಡಿ ಸಾಹೇಬ್ರೆ, ದಯವಿಟ್ಟು ನಮ್ಮ ಅಕ್ಕನ ಅರ್ಥ ಮಾಡ್ಕೊಳ್ಳಿ. ಶಟ್ ಅಪ್ ಪ್ರಿಯಾ, ಪ್ಲೀಸ್. ಪ್ರೀತಿಸಿದ್ದೆ ಅಂತ ಹೇಳಿದ್ರು, ಡಿವೋರ್ಸ್ ನೋಟಿಸ್ ಕಣ್ಮುಂದೆ ಕಾಣ್ತಾ ಇದ್ರೂನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋದು ನಿನಗ್ ಮಾತ್ರ ಸಾಧ್ಯ ಬಿಡು. ಅತ್ತೆ, ನಾನು ಮುಂಚೆಯಿಂದಾನು ರಾಧಿಕಾ ಹಿಂದೆ ಏನೋ ದೊಡ್ಡ ಕತೆ ಇದೆ ಅಂತ ಅನುಮಾನ ಪಡ್ತಾ ಇದ್ದೆ. ಮೊನ್ನೆ ಈ ಮೇಡಮ್ಗೆ ಜ್ವರ ಬಂದಾಗ ಗೋಡೆ ಹಾರ್ಬಿಟ್ ಒಳಗ್ ಬಂದಿದ್ದು ಅವಳು ಪ್ರಿಯತಮ್ಮನೇ ಇರ್ಬೋದೇನೋ. ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ದೋರ್ ಥರ ಎಷ್ಟು ಸೈಲೆಂಟ್ ಆಗಿದ್ದಾಳೋ. ಇನ್ ಮೇಲಿಂದ ನೀನ್ ಈ ಮನೇಲಿ ಒಂದು ಕ್ಷಣನೂ ಇರೋದಕ್ ಸಾಧ್ಯನೇ ಇಲ್ಲ. ತೊಲಗೆ ಆಚೆ. ಅತ್ತೆ, ಹೋಗು. ನನ್ ಮಾತು ಕೇಳಿ ಅತ್ತೆ, ಪ್ಲೀಸ್ ಅತ್ತೆ. ಅಕ್ಕ, ಅತ್ತೆ, ಅಷ್ಟಕ್ಕೂ ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಮಗನಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ತೀಯ? ಮದುವೆಗೆ ಮುಂಚೆ ನೀನ್ ಯಾರನ್ನಾದ್ರೂ ಪ್ರೀತಿ ಮಾಡಿದ್ಯಾ? ಪ್ಲೀಸ್ ಅತ್ತೆ. ಹಲೋ. ಯಾಕೆ ರಾಧಿಕಾ ಸಡನ್ ಆಗಿ ಫೋನ್ ಕಟ್ ಮಾಡ್ಬಿಟ್ಟೆ? ನೀನ್ ಹೇಳಿದ ವಿಷಯ ಕೇಳಿ ಇದ್ದಕ್ಕಿದ್ದಂಗೆ ನನ್ನ ಮೈಂಡ್ ಬ್ಲಾಕ್ ಆಗೋಯ್ತು. ಏನ್ ಮಾಡ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ನಿಂಗೆ ವಾಟ್ಸಪ್ಪಲ್ಲಿ ಆ ಪೋಸ್ಟ್ ಮ್ಯಾನ್ ಫೋಟೋ, ಅವ್ನ ಫೋನ್ ನಂಬರು ಮತ್ತೆ ಆ ಲೆಟರ್ ಪಿಕ್ ಕಳಿಸಿದ್ದೀನಿ ರಾಧಿಕಾ. ನೀನು ಡೈರೆಕ್ಟಾಗಿ ಅವನ ಹತ್ರ ಹೋಗಿ ಅವನ ಹತ್ರ ರಿಕ್ವೆಸ್ಟ್ ಮಾಡಿ ಆ ಲೆಟರ್ ನಿನ್ನ ಹಸ್ಬೆಂಡ್ ಹತ್ರ ಹೋಗಕ್ಕೆ ಮುಂಚೆ ನೀನೇ ತೊಗೊಂಡ್ಬಿಡು ರಾಧಿಕಾ. ಒಳ್ಳೆ ಕೆಲಸ ಮಾಡಿದೆ. ಈಗಲೇ ಹೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಾಯಿ. ಹಾಂ, ಜೋಪಾನ ರಾಧಿಕಾ. ಇವಳು ಯಾರನ್ನ ಮೀಟಾಗಿ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗ್ತಿದ್ದಾಳೆ? ಏನೂ ಅರ್ಥನೇ ಆಗ್ತಿಲ್ವೇ? ರಾಧಿಕಾ, ಅತ್ತೆ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಅತ್ತೆ, ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಬೇಗ ಬಂದ್ಬಿಡ್ತೀನಿ. ಹಾಗೆ ಆಗ್ಲಿ. ಹೊರಗಡೆ ನನ್ನ ಕಾರಿದೆ, ಅದರಲ್ಲೇ ಹೋಗು. ಆಯ್ತು ಅತ್ತೆ, ಹೋಗಿ ಬರ್ತೀನಿ.
ಅಲ್ಲಿ ನೋಡಿದ್ರೆ ಪ್ರಾಬ್ಲಮ್ ಅಂತಿದ್ಲು, ಇಲ್ಲಿ ನೋಡಿದ್ರೆ ಫ್ರೆಂಡ್ನ ಮೀಟ್ ಆಗಕ್ ಹೋಗ್ತಿದ್ದೀನಿ ಅಂತ ಅತ್ತೆಗೆ ಸುಳ್ಳು ಹೇಳ್ತಿದ್ದಾಳೆ. ಅವಳನ್ನ ಫಾಲೋ ಮಾಡಿದ್ರೆ ನಿಜ ಆಚೆ ಬರುತ್ತೆ. ಸ್ವಲ್ಪ ಬೇಗ ಹೋಗಿ. ಅಣ್ಣ, ಆ ಕಾರ್ನ ಫಾಲೋ ಮಾಡ್ತೀರಾ? ಅಣ್ಣ, ಸ್ವಲ್ಪ ಸ್ಪೀಡಾಗಿ ಓಡಿಸಿ. ಪೋಸ್ಟ್ ಆಫೀಸ್ಗೆ ಹೋಗಿ ಅವರನ್ನು ರಿಕ್ವೆಸ್ಟ್ ಮಾಡಿ ಅವರಿಂದ ಲೆಟರ್ ತಗೊಳ್ಬೇಕು. ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂತ ಅತ್ತೆಗೆ ಹೇಳಿ ರಾಧಿಕಾ ಹೊರಗೆ ಬಂದ್ಲು. ಆದ್ರೆ ನನ್ಗ್ಯಾಕೋ ಅನುಮಾನ ಬರ್ತಿದೆ. ಇವಳು ಹೋಗ್ತಿರೋದು ಫ್ರೆಂಡ್ಗೋಸ್ಕರ ಅಲ್ಲ. ಇವಳು ಯಾರನ್ನ ಮೀಟ್ ಆಗ್ತಾಳೋ ನೋಡಿ ಇವಳು ಬಂಡವಾಳನ ಅತ್ತೆ ಮತ್ತೆ ಭಾವನ ಮುಂದೆ ಬಯಲ್ ಮಾಡಬೇಕು. ಅಣ್ಣ, ಬೇಗ ಹೋಗಿ, ಆ ಕಾರ್ ಮಿಸ್ ಆಗ್ಬಿಡುತ್ತೆ. ಅಣ್ಣ, ಇನ್ ಸ್ವಲ್ಪ ಬೇಗ ಹೋಗ್ತೀರಾ? ಅಣ್ಣ, ಸ್ವಲ್ಪ ಸ್ಪೀಡ್ ಹೋಗ್ತೀರಾ? ಮಲ್ಲೇಶ್ವರಿ ಯಾಕೆ ನನ್ನನ್ನು ಫಾಲೋ ಮಾಡ್ತಿದ್ದಾಳೆ? ನಾನು ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡ್ಲಾ? ಒಂದ್ ವೇಳೆ ಅನುಮಾನ ಬಂತ ಹೇಗೆ? ನಾನು ಪೋಸ್ಟ್ ಆಫೀಸಿಗೆ ಹೋಗೋದು ಅವಳೇನಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಅಯ್ಯೋ, ಅಣ್ಣ, ಆ ಕಾರ್ನೇ ಫಾಲೋ ಮಾಡಿ, ತಪ್ಪಿಸ್ಕೊಳಕ್ ಬಿಡ್ಬೇಡಿ. ಡ್ರೈವರ್, ಮುಂದೆ ಹೋಗಿ ರೈಟ್ ಟರ್ನ್ ಮಾಡಿ. ಇಲ್ಲೇ ರೈಟ್ ತಗೊಳ್ಳಿ. ಇಲ್ಲ ಅಂದ್ರೆ ಯೂ ಟರ್ನ್ ತಗೊಳ್ಳಿ. ಅಣ್ಣ ಅಣ್ಣ, ಯೂ ಟರ್ನ್ ಮಾಡಿ, ಯೂ ಟರ್ನ್ ಮಾಡಿ. ಹಾಗೆ ಸ್ವಲ್ಪ ಸ್ಟ್ರೈಟ್ ಹೋಗಿ ಫಸ್ಟ್ ಲೆಫ್ಟ್ ಅಲ್ಲಿ ಟರ್ನ್ ಮಾಡಿ. ಅಣ್ಣ, ಸ್ವಲ್ಪ ಸ್ಪೀಡಾಗಿ ಹೋಗ್ತೀರಾ? ಮಿಸ್ ಆಗ್ಬಿಡ್ತಾರ ಅವರು. ಏ, ನಿಲ್ಸು ನಿಲ್ಸು ನಿಲ್ಸು. ಒಂದು ಕಾರ್ ಕೂಡ ಫಾಲೋ ಮಾಡಕ್ ಬರಲ್ಲ.
ಏನ್ ಆಟೋ ಡ್ರೈವರು ಏನೋ, ಛೇ ಹೋಗು. ಛೇ, ಕೊನೆಗೂ ಮಿಸ್ ಆಗ್ಬಿಟ್ಲು. ಡ್ರೈವರ್, ಸ್ವಲ್ಪ ಸ್ಪೀಡಾಗಿ ಹೋಗಿ ಮುಂದೆ ಲೆಫ್ಟಲ್ಲಿ ಸ್ಟಾಪ್ ಮಾಡಿಬಿಡಿ. ಇನ್ನು ಸ್ವಲ್ಪ ಸ್ಪೀಡಾಗಿ ಹೋಗಿ ಇಲ್ಲೇ ಮುಂದೆ ಇಲ್ಲೇ ಸ್ಟಾಪ್ ಮಾಡಿಬಿಡಿ. ನೀವು ಮನೆಗೆ ಹೋಗಿ ನಾನು ಕ್ಯಾಬಲ್ಲಿ ಬರ್ತೀನಿ. ಆಯ್ತು ಮೇಡಮ್. ಡ್ರೈವರ್, ಅತ್ತೆ ಕೇಳಿದ್ರೆ ಬರ್ತಿದ್ದೀನಿ ಅಂತ ಹೇಳಿ. ಈ ಜೆಂಟಲ್ಮೆನ್ ಯಾಕೆ ನನ್ನ ಫೋನೇ ಕೊಡ್ತಿಲ್ಲ? ನಮ್ಮ ಅಪ್ಪಂಗೆ ಪರಿಚಯ ಇರೋರಲ್ವಾ ಅಂತ ಸುಮ್ಮನೆ ಇದ್ರೆ ಓವರ್ ಮಾಡ್ತಿದ್ದಾನೆ. ಈ ಬಾಯಿ ಬಡ್ಕಿ ಫೋನ್ನ ಯಾಕಾದ್ರೂ ನನ್ನ ಹತ್ರ ಇಟ್ಕೊಂಡು. ಹಲೋ, ಏನ್ ಹಲೋ? ಒಂದ್ ಹೆಣ್ಣು ಹುಡುಗಿ ಫೋನ್ನ ನಿಮ್ ಹತ್ರ ಎಷ್ಟ್ ದಿನ ಅಂತ ಇಟ್ಕೊಳ್ಳೋದು? ಕೊಟ್ಬಿಡ್ಬೇಕಂತ ಗೊತ್ತಿಲ್ವಾ? ಹಲೋ ಹಲೋ ಹಲೋ, ನಿಮ್ ಫೋನ್ನ ನಾನ್ ತಗೊಂಡ? ಇಲ್ಲ, ಅಪ್ಪಿತಪ್ಪಿ ನಿಮ್ ಕಾರಲ್ಲಿ ಬಿತ್ತು, ವಾಪಸ್ ಕೊಡಲ್ವಾ? ಫೋನ್ ನಿಮ್ದು, ಅವಶ್ಯಕತೆ ನಿಮ್ದು, ನನ್ ಮೇಲೆ ಯಾಕೆ ದಬಾಯಿಸ್ತಿದ್ದೀರಾ? ಬೇಕಾದ್ರೆ ನೀವೇ ಬಂದು ತಗೊಂಡು ಹೋಗಿ. ಅಪ್ಪಂಗ್ ಫ್ರೆಂಡ್ ಅಂತ ಜೆಂಟಲ್ಮ್ಯಾನ್ ಅನ್ಕೊಂಡೆ, ಆದ್ರೆ ಈ ತರ ರಿವರ್ಸ್ ಹೊಡಿತೀರಾ ಅನ್ಕೊಂಡಿರ್ಲಿಲ್ಲ. ಇದು ಇನ್ನೂ ಚೆನ್ನಾಗಿದೆ. ನೀವ್ ನಿಮ್ ಫೋನ್ನ ನನ್ ಕಾರಲ್ಲಿ ಬೀಳ್ಸ್ಬಿಟ್ಟು ನನ್ನೇ ಬೈತಿದ್ದೀರಲ್ಲ, ಇದು ಓವರ್ ಅನ್ಸ್ತಿಲ್ವಾ? ಅದೆಲ್ಲ ಬೇಡ, ನನ್ ಫೋನ್ ಕೊಡ್ತೀರಾ ಇಲ್ವಾ? ನಿಮ್ ಫೋನ್ ನಿಮಗ್ ಬೇಕು ಅಂದ್ರೆ ನೀವೇ ಬಂದು ತಗೊಂಡು ಹೋಗಿ. ಒಳ್ಳೆ ಹುಚ್ಚಿನ ಸಹವಾಸ ಆಯ್ತು. ಎಲ್ಲಿಗ್ ಬರ್ಬೇಕೋ ಹೇಳಿ. ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಓಕೆ. ಇವಳನ್ನ ಯಾವನ್ ಕಟ್ಕೋತಾನೋ ಗೊತ್ತಿಲ್ಲ, ಅವನ್ ಸತ್ತಂಗೆ. ಮೇಡಮ್, ನೀವೇನ ನಂಗೆ ಫೋನ್ ಮಾಡಿದ್ದು? ಹೌದು ಸರ್. ಏನ್ ವಿಷಯ ಹೇಳಿ ಮೇಡಮ್. ಕೈಲಾಶ್ ಅನ್ನೋರ ಹೆಸರಿಗೆ ನೀವೊಂದು ಪೋಸ್ಟ್ ಮಾಡಬೇಕು ಅಂತ ಒಂದು ಲೆಟರ್ ಕೊಟ್ಟಿದ್ರಲ್ಲ? ಹೌದು ಮೇಡಮ್. ನಾನು ಕೈಲಾಶ್ ಅವ್ರ ಹೆಂಡತಿ. ಸ್ವಲ್ಪ ಆ ಲೆಟರ್ ನಂಗೆ ಕೊಡ್ತೀರಾ? ಹಂಗೆಲ್ಲ ಕೊಡಬಾರ್ದು ಮೇಡಮ್. ಪ್ಲೀಸ್ ಸರ್, ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾನು ಇಷ್ಟು ದೂರ ಬಂದಿದ್ದೀನಿ. ದಯವಿಟ್ಟು ಆ ಲೆಟರ್ ನಂಗೆ ಕೊಟ್ಬಿಡಿ ಪ್ಲೀಸ್. ಕವರ್ ಮೇಲೆ ಸ್ಟ್ಯಾಂಪ್ ಬಿದ್ದಾದ್ಮೇಲೆ ಅದನ್ನ ಆ ಅಡ್ರೆಸ್ ಅಲ್ಲೇ ಕೊಡಬೇಕೇ ಹೊರತು ಈ ತರ ಹೊರಗಡೆ, ಅದರಲ್ಲೂ ಅಡ್ರೆಸ್ ಅಲ್ಲಿರೋ ವ್ಯಕ್ತಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು ಮೇಡಮ್. ಹಾಗಲ್ಲ ಸರ್, ನಾನು ಕೈಲಾಶ್ ಅವ್ರ ಹೆಂಡ್ತಿನೇ ಅಲ್ವಾ? ನಂಗೆ ಕೊಟ್ರೆ ಪ್ರಾಬ್ಲಮ್ ಏನು? ಬೇಕಾದ್ರೆ ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಮೇಡಮ್, ಅದು ರಿಜಿಸ್ಟರ್ಡ್ ಪೋಸ್ಟು. ಆ ಅಡ್ರೆಸ್ ಅಲ್ಲಿ ಕೊಡೋ ಬದಲು ಈ ತರ ಹೊರಗಡೆ ಯಾರಿಗಾದ್ರೂ ಕೊಟ್ರೆ ನಾನು ನನ್ನ ಕೆಲಸ ಕಳ್ಕೋಬೇಕಾಗತ್ತೆ. ನಿಜವಾಗ್ಲೂ ಕೊಡಕ್ಕಾಗಲ್ಲ ಮೇಡಮ್. ಅಯ್ಯೋ, ಪ್ಲೀಸ್, ನಿಮ್ಗೆ ಯಾವ ಪ್ರಾಬ್ಲಮೂ ಆಗಲ್ಲ. ನಾನು ಮಾತು ಕೊಡ್ತಿದ್ದೀನಿ. ಸಾರಿ ಮೇಡಮ್, ಕೊಡಕ್ಕಾಗಲ್ಲ ಮೇಡಮ್. ಆ ಲೆಟರ್ ಏನಾದರೂ ಕೈಲಾಶ್ ಅವ್ರ ಕೈಗೆ ಸಿಕ್ತು ಅಂದ್ರೆ ಮುಗೀತು ನನ್ನ ಕಥೆ. ನಮ್ಮ ಅಪ್ಪನ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ. ಕೈಲಾಶ್ ಅವರು ಆಫೀಸಿಂದ ಮನೆಗೆ ಬರೋದ್ರೊಳಗೆ ನಾನೇ ಆ ಲೆಟರ್ ತಗೊಂಡು ಬಚ್ಚಿಡ್ಬೇಕು. ಆ ಲೆಟರ್ ಬರೋದ್ರೊಳಗೆ ನಾನು ಮನೆಗೆ ಸೇರ್ಕೋಬೇಕು.
ಇದೇನು ರಾಧಿಕಾ ಎಲ್ಗೋ ಹೋಗ್ತಿದ್ದಾಳೆ? ಹಾಯ್. ರಾಧಿಕಾ, ನೀನೇನಿಲ್ಲಿ? ಫ್ರೆಂಡ್ನ ಮೀಟ್ ಮಾಡಕ್ ಬಂದಿದ್ದೆ. ಮನೇಲಿ ಇನ್ನೊಂದು ಕಾರ್ ಇತ್ತಲ್ಲ, ಡ್ರೈವರ್ಗೆ ಹೇಳಿದ್ರೆ ಕರ್ಕೊಂಡು ಬರ್ತಿದ್ದ. ಆ ಕಾರಲ್ಲೇ ಬಂದಿದ್ದೆ, ತಡ ಆಗತ್ತೆ ಅಂತ ಹೊರಟ್ಬಿಡಿ ಅಂತ ಕಳಿಸ್ದೆ. ಓ ಹಾಗಾ? ನಿಮ್ಮ ಆಫೀಸ್ ಕೆಲಸ ಆಗೋಯ್ತಾ? ಆಗೋಯ್ತು, ಅದಕ್ಕೆ ಮನೆಗೆ ಹೊರಟಿದ್ದೆ. ನಡಿ. ರಾಧಿಕಾ, ಒಂದ್ ನಿಮಿಷ. ನಿನ್ ಮುಖದಲ್ಲಿ ಏನೋ ಟೆನ್ಷನ್ ಕಾಣಿಸ್ತಿದೆ, ಏನಾಯ್ತು? ಎನಿ ಪ್ರಾಬ್ಲಮ್? ಅಯ್ಯೋ ಹಾಗೇನಿಲ್ಲ ರೀ, ಫ್ರೆಂಡ್ನ ಮೀಟ್ ಆಗಕ್ಕೆ ಬಂದು ತುಂಬ ಹೊತ್ತಾಯ್ತಲ್ಲ, ಬೇಗ ಮನೆಗೆ ಹೋಗಬೇಕು ಅನ್ನೋ ಟೆನ್ಷನಲ್ಲಿ ಹಾಗೆ ಕಾಣಿಸ್ತಿದ್ದೀನಿ ಅಷ್ಟೇ. ಸರಿ ನಡಿ. ಅಯ್ಯೋ ಏನು ಮಾಡೋದೀಗ? ಮನೆಗೆ ಹೋದ್ಮೇಲೆ ಪೋಸ್ಟ್ ಮ್ಯಾನ್ ಡೈರೆಕ್ಟ್ ಆಗಿ ಕೈಲಾಶ್ ಅವ್ರ ಕೈಗೆ ಆ ಲೆಟರ್ ಕೊಟ್ಬಿಡ್ತಾನಲ್ಲ. ನೋಡೋಕೇನೋ ಜೆಂಟಲ್ಮನ್ ಥರ ಕಾಣ್ತಾರೆ, ಆದ್ರೆ ಟೈಮ್ ಸೆನ್ಸ್ ಒಂಚೂರು ಇಲ್ಲ ಅನ್ಸುತ್ತೆ. ಹಾಯ್. ಅಲ್ಲ ಕಣ್ರಿ, ಹೇಳಿದ ಟೈಮಿಗೆ ಬರ್ಬೇಕು ಅಂತ ಗೊತ್ತಿಲ್ವಾ? ಮಾಡೋ ಕೆಲ್ಸ ಬಿಟ್ಟು ನಿಮ್ಗೋಸ್ಕರ ಕಾಯ್ತಾ ಇರ್ಬೇಕಾ? ನನ್ ಫೋನ್ ಕೊಟ್ಬಿಡಿ. ಹಲೋ 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 ಹಲೋ, ಯಾಕೆ ಇಷ್ಟು ಸೀರಿಯಸ್ ಆಗ್ತಿದ್ದೀರಾ? ಹಾ, ಏನೋ ಹೆಣ್ಣು ಹುಡುಗಿ ಪಾಪ ಅಂತ ಬಂದ್ರೆ ಜಾಸ್ತಿ ಮಾತಾಡ್ತಿದ್ದೀರಾ. ಕಮಾಂಡ್ ಮಾಡೋದು ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಫೋನ್ ಕೊಟ್ಬಿಡ್ತೀನಿ. ಸ್ವಲ್ಪ ನನ್ ಫೋನ್ ಕೊಡ್ತೀರಾ ಸರ್? ಇದು ಆಕ್ಚುಲಿ ಚೆನ್ನಾಗಿರೋದು. ಏನು ಚೆಕ್ ಬೇರೆ ಮಾಡ್ಬೇಕಾ? ಇದು ನನ್ ಫೋನ್ ಏನಾ ಡಮ್ಮಿ ಫೋನ್ ಏನಾದ್ರೂ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡ್ತಿದ್ದೀನಿ. ಓಹೋ, ಹಾ, ನೀನ್ ಒಬ್ಳ ಹತ್ರನೇ ಇರೋದು ಫೋನು, ಬೇರೆ ಯಾರ ಹತ್ರನೂ ಫೋನ್ ಇಲ್ಲ ನೋಡು. ನಿನ್ ಫೋನ್ ಇಟ್ಕೊಂಡು ಡಮ್ಮಿ ಫೋನ್ ಕೊಡ್ತಾರ ನಿಂಗೆ. ಏನೋ ಬಾಸು, ನಮ್ ಭಯ ನಮ್ಗೆ. ಹೇಳು ನೇಹಾ. ಹಾ ಸರಿ, ಈಗಲೇ ಬರ್ತೀನಿ. ಏ ಹಲೋ ಹಲೋ, ಇವಾಗೇನಾಯ್ತ್ರಿ? ಅಪ್ಪಂಗ್ ಇಷ್ಟ ಆಗಿದ್ದೀರಾ ಅಂತ ಜೆಂಟಲ್ಮ್ಯಾನ್ ಅನ್ಕೊಂಡೆ. ಒಂದ್ ಹೆಣ್ಣು ಹುಡ್ಗಿ ನಿಂತಿದ್ದಾಳೆ ಇಲ್ಲಿ, ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರೆ ಹೇಗೆ? ಇನ್ನೇನ್ರಿ ಹೇಳ್ಬೇಕು ನಿಮ್ಗೆ? ನಿಮ್ ಫೋನ್ ನಿಮಗ್ ಕೊಟ್ಟಿದ್ದೀನಿ, ಮ್ಯಾಟ್ರ್ ಅಲ್ಲಿ ಫಿನಿಶ್. ನಿಮ್ ಹತ್ರ ನನ್ಗೇನ್ ಕೆಲ್ಸ? ಆವೇಶದಲ್ಲಿ ಹಾಗೆಲ್ಲ ಮಾತಾಡ್ಬಿಡ್ಬೇಡಿ. ಇಲ್ ನೋಡಿ, ಇದೇ ತರ ಯಾವಾಗ ಅವಶ್ಯಕತೆ ಬರುತ್ತೋ ಗೊತ್ತಿರಲ್ವಲ್ಲ. ಅಯ್ಯೋ, ಯಾವ ಅವಶ್ಯಕತೆನೂ ಬರಲ್ಲ. ಈ ಮನುಷ್ಯನ್ ತುಂಬಾ ಕೊಬ್ಬು. ಹೋಗಿ ಹೋಗಿ, ನನ್ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ನಿಮ್ ಗಾಡಿ ಸ್ಟಾರ್ಟೇ ಆಗಲ್ಲ. ನನ್ನ ಅವಶ್ಯಕತೆ ಬರದೇ ಇರುತ್ತಾ?
ನಿಜವಾಗ್ಲೂ ನಿಂತು ಹೋಗ್ಬಿಡ್ತಲ್ಲ.